ನಮಸ್ಕಾರ ಸರ್. ಸರ್ ನೀವು ಗೋಡಂಬಿ ಬೆಳೆ ಮಾಡಿದ್ದೀರಾ? ಹೌದು ಸರ್. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಕೊಡ್ತೀವಿ ಸರ್. ನಮ್ದು ಮೇಲೂರು ಅಂತ, ಮಂಜುನಾಥ್ ಅಂತ ನಮ್ಮ ಹೆಸರು. ನಾವು ಗೋಡಂಬಿ ಹಾಕಾಗ್ಲೇ 15 ವರ್ಷ ಆಗಿದೆ. ವರ್ಷಕ್ಕೆ ಒಂದ್ 4 ವರ್ಷಕ್ಕೆ ಫಸಲು ಕಮೆನ್ಸ್ ಆಗುತ್ತೆ. 4 ವರ್ಷದಿಂದ ಕಮೆನ್ಸ್ ಆಗಿ ಮತ್ತೆ ಭತ್ತ ಜಾಸ್ತಿ ಬರ್ತಾ ಇರ್ತೈತೆ. ಫಸಲು ಬಂದಂಗೆಲ್ಲ ಒಂದೊಂದ್ಸರಿ ರೇಟ್ ಇರುತ್ತೆ, ಒಂದ್ಸರಿ ರೇಟ್ ಇರಲ್ಲ. ಅವರೇಜ್ ಒಂದು ಗಿಡಕ್ಕೆ ಒಂದ್ಸರಿ 10 kg ಬರುತ್ತೆ, 30 kg ಬರುತ್ತೆ. ಆಮೇಲೆ ಗಿಡ ಕಾಯಿ ಎಲ್ಲ ಇಲ್ಲಿ ಕಿತ್ತಾಕ್ತಿವಿ, ಬೀಜ ಮಾತ್ರ ಎತ್ಕೊಂತೀವಿ. ಮತ್ತೆ ಗಿಡ ಬೀಜ ಎಲ್ಲ ಕಿತ್ತ ಮೇಲೆ ಭೂಮಿ ಉಳುಮೆ ಮಾಡ್ತೀವಿ. ಉಳುಮೆ ಮಾಡಿ ಒಂದ್ 2 ವರ್ಷಕ್ಕೊಂದ್ಸರಿ ಅದಕ್ಕೆ ವ್ಯವಸಾಯ ಹಾಕ್ತಿವಿ. ಬೇವಿನ ಹಿಂಡಿ ಕೊಡ್ತೀವಿ ಒಂದು 1/2 kg, ಸ್ವಲ್ಪ ಒಂದು 1/2 kg ಹೊಂಗೆ ಹಿಂಡಿ ಕೊಡ್ತೀವಿ. ಇವೆರಡು ಕೊಟ್ರೆ ಸ್ವಲ್ಪ ಈಳ್ ಚೆನ್ನಾಗ್ ಬರ್ತೈತೆ. ಕೆಳಗಡೆ ಇರೋಂತಕ್ಕಂಥ ರೆಂಬೆ ತೆಗೆದ್ಬಿಡ್ತೀವಿ. ತೆಗೆದ್ಬಿಟ್ಟು ಮೇಲ್ಗಡೆ ಗಿಡ ಹೋಗಿ ಮಾಡ್ತೀವಿ. ಆ ರೀತಿ ವ್ಯವಸ್ಥೆ ಮಾಡ್ಕೊಂಡು ಬೆಳೆಯಕ್ಕೆ ದಾರಿ ಮಾಡಿದೀವಿ. ಉಳುಮೆ ಹೆಂಗೆ ಸರ್? ಉಳುಮೆ ಟ್ರ್ಯಾಕ್ಟರ್ ಅಲ್ಲೇ ಉಳುಮೆ ಮಾಡ್ತೀವಿ. ಟ್ರ್ಯಾಕ್ಟರ್ ಉಳುಮೆ? ಟ್ರ್ಯಾಕ್ಟರ್ ಉಳುಮೆ ಸರ್. ಸರ್ ಇದು ಯಾವ ತಳಿ ಸರ್ ಇದು ಗೋಡಂಬಿ? ಇದು H7 ಅಂತ ಬರುತ್ತೆ ಸರ್. ಇದು H7. ಸರ್ ಓವರ್ ಆಲ್ ಎಷ್ಟು ತಳಿ ಇದೆ ಸರ್ ಗೋಡಂಬಿ? ಗೋಡಂಬಿಯಲ್ಲಿ ಒಂದು 6 ತಳಿ ಇದೆ ಸರ್. ಇದು 6 ತಳಿ. ಅಲ್ಲೂ ಇದು ಮೊದ್ಲು ಹಾಕ್ಬಿಟ್ಟಿದ್ದೀವಿ. ಆ ಮೈ ಬಂದ ತಳಿ ಚೆನ್ನಾಗಿದೆ. ನಮ್ದು 20 ವರ್ಷದ ಗಿಡ. ಇದು 20 ವರ್ಷ ಗಿಡ. ಈಗ ಬಂದ ತಳಿ ಚೆನ್ನಾಗಿದೆ ಸರ್. ಇವಾಗ ನಮ್ ಯುವ ರೈತರಿಗೆ ಕೆಲವರೆಲ್ಲ ಮಾವು ಮತ್ತೆ ದಾಳಿಂಬೆ ಜಾಸ್ತಿ ಬೆಳೆದಿರ್ತಾರೆ. ಸೊ ನೀವು ಒಂಥರ ವಿಭಿನ್ನವಾದಂತ ಬೆಳೆ ಬೆಳೆದಿದ್ದೀರಿ. ಇದು ಮಳೆ ಆಶ್ರಯಿತ ಬೆಳೆ. ಬರೀ ಮಳೆಯಲ್ಲೇ ಬರತಕ್ಕಂತ ಮಳೆ, ನೀರಾವರಿಗೇನಿಲ್ಲ ಇದು. ಇದರಲ್ಲಿ ಸ್ವಲ್ಪ ಕೆಲಸ ಕಡಿಮೆ. ಅದೇ ನಾವು ಕಮರ್ಷಿಯಲ್ ಕ್ರಾಪ್, ದಾಳಿಂಬೆ ಕಮರ್ಷಿಯಲ್ ಕ್ರಾಪ್. ಸಿಕ್ಕಾಪಟ್ಟೆ ವರ್ಕ್ ಮಾಡಬೇಕು, ಸಂಪಾದನೆ ಚೆನ್ನಾಗಿ ಬರುತ್ತೆ. ವರ್ಕ್ ಆ ರೀತಿ ಮಾಡಬೇಕು, ಅನುಕೂಲ ಚೆನ್ನಾಗಿರ್ಬೇಕು. ಇದು ಬರೀ ಮಳೆ ಆಶ್ರಯಿತ ಬೆಳೆ ಆಗಿರೋದ್ರಿಂದ ಅಂತ ಎಷ್ಟು ತೊಂದರೆ ಇಲ್ಲ. ನನ್ನ ಅನುಭವ ಪ್ರಕಾರ ಇದು ಹೆಚ್ಚಾಗಿ ಬೆಳೆಯೋದು ಮಲೆನಾಡ್ ಕಡೆ ಅಲ್ವಾ? ಬಟ್ ಇಲ್ಲಿನ ವಾತಾವರಣಕ್ಕೆ ಇದು ಹೊಂದ್ಕೊಂಡಿದೆ ಸರ್? ಹೊಂದ್ಕೊಂಡಿದೆ. ನಮ್ಗೇನು ಫಸಲು ಕರೆಕ್ಟ್ ಬರ್ತಾ ಇದೆ. ಒಂದ್ 3-4 ಸ್ಪ್ರೇ ಮಾಡ್ತೀವಿ. ಹೂವು ಬರಕ್ ಮುಂಚೆ ಒಂದ್ ಸ್ಪ್ರೇ ಮಾಡ್ತೀವಿ. ಹೂವು ಬಂದ್ಮೇಲೆ ಒಂದ್ ಸ್ಪ್ರೇ ಮಾಡ್ತೀವಿ. ಹೂವು ಪಿಂಡೆ ಆದ್ಮೇಲೆ ಒಂದ್ 3 ಸ್ಪ್ರೇ ಮಾಡ್ತೀವಿ. ಸೊ ನೀವ್ ಹೇಳ್ತಾ ಇರೋದು ಖರ್ಚು ಕಡಿಮೆ, ಆದಾಯ ಜಾಸ್ತಿ. ಆದಾಯ ಖರ್ಚಕ್ಕಂತೆ ಆದಾಯ ಇದೆ, ಏನ್ ತೊಂದರೆ ಇಲ್ಲ. ಬರ್ತಾ ಇರ್ತೈತೆ. ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ಸರ್? ಸರ್ ನಾವ್ ಇದೊಂದು ಹಾಕಿ 20 ವರ್ಷ ಆಗಿದೆ. 15 ವರ್ಷದಿಂದ ಬರ್ತಾ ಇದೆ ಸರ್ ಇದು. 15 ವರ್ಷಕ್ಕೆ ಸರ್ ಬರ್ತಾ ಇದೆ, ಫಸಲು ಬರ್ತಾ ಇದೆ. ವರ್ಷದ ಎಷ್ಟು ಬೆಳೆ ಸರ್? ವರ್ಷಕ್ಕೊಂದೇ ಬೆಳೆ ಸರ್ ಇದು. ಒಂದೇ ಬೆಳೆ? ವರ್ಷಕ್ಕೊಂದೇ ಬೆಳೆ. ಹೆಚ್ಚಾಗಿ ಬರೋದು ಫೆಬ್ರವರಿಯಲ್ಲಿ ಹೂ ಬಿಡ್ತೈತೆ. ಮಾರ್ಚ್ ಏಪ್ರಿಲ್ ಅಲ್ಲಿ ಕಮೆನ್ಸ್ ಆಗ್ತೈತೆ ಬೀಜ. ಮಾರ್ಕೆಟಿಂಗ್ ಅಂದ್ರೆ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ಬೇಕಾಗಿದ್ರೆ. ಇಲ್ಲ ತೋಟದ ಇಟ್ಕೊಳಕ್ಕೆ ಬೇರೆ ಬೇರೆ ವ್ಯಾಪಾರಸ್ಥರು ಇಲ್ಲೇ ಬರ್ತಾರೆ. ಬೇಕಾದ್ರೆ ಒಟ್ಟಿಗೆ ಕೊಟ್ಬಿಡ್ಬೋದು ಬೇಕಾಗಿದ್ರೆ. ಒಟ್ಟಿಗೆ ಬೇಕಾದ್ರೆ ಇದ್ಕೊಂತಾರೆ, ಅವ್ರು ತೆಗೆದುಕೊಂತಾರೆ. ನಾವೇ ಇಲ್ಲಿ ಬೀಜ ಬಿಡಿಸಿ ನಾವು ಮಾರ್ಕೆಟಿಂಗ್ ಮಾಡಿ. ಚಿಂತಾಮಣಿ ಮಾರ್ಕೆಟಿಂಗ್ ಇದೆ. ಚಿಂತಾಮಣಿ ಮಾರ್ಕೆಟಿಂಗ್ ಬೇಕಾದ್ರೆ ಹೋಗ್ಬೋದು ನಾವು. ಅಲ್ಲಿ ಮಾರ್ಕೆಟಿಂಗ್ ಇದೆ ನಮ್ಗೆ. ಅಲ್ಲಿನ ಅನುಕೂಲ ಇದೆ, ತೊಂದರೆ ಇಲ್ಲ. ನೀವು ಮಾರ್ಕೆಟಿಂಗ್ ಮಾಡ್ತೀವಿ. ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಈಗ ಇದನ್ನ ಕುಯ್ಬೇಕಾಗುತ್ತೆ, ಕೊಯ್ಲು ಖರ್ಚೆಲ್ಲ ಬರ್ತದೆ. ಅವರ ಕೂಲಿ ಲೇಬರ್ಸ್ ಎಲ್ಲ ಯಾವ್ದು ಐತಿ ಸರ್? ಎಲ್ಲ ಅವರೇ ಜವಾಬ್ದಾರಿ ನೀವು? ಅಲ್ಲ ಸರ್, ನಾವು ತೋಟ ಅವ್ರಿಗೆ ಮಾರ್ಬಿಟ್ರೆ ಜವಾಬ್ದಾರಿ ಪೂರ್ತಿ ಅವ್ರದ್ದೇ ಇರ್ತೈತೆ. ನಾವೇ ಸ್ವಂತ ಬೀಜ ಹಾತ್ಕೊಂಡ್ರೆ ನಾವೇ ಲೇಬರ್ ಇಟ್ಕೊಂಡು ನಾವೇ ಮಾಡಿಸ್ಕೊಬೇಕು. ನಾವೇ ಮಾಡ್ಕೊಂಡು ನಾವೇ ಬೀಜ ಸ್ಟಾಕ್ ಮಾಡ್ಕೊಂಡು ನಾವ್ ತಗೊಂಡು ಮಾರ್ಕೆಟಿಂಗ್ ಮಾಡ್ಕೊಂಡ್ ಬರ್ಬೇಕು. ಸುಮಾರು ಎಷ್ಟು ವರ್ಷ ಸರ್ ಈಗ ಈ ಮರಗಳು ಎಷ್ಟು ವರ್ಷ ಬೆಳೆ ಕೊಡ್ಬೋದು ಸರ್ ಚೆನ್ನಾಗಿ? ಇಲ್ಲ ಸರ್, ನಮ್ ಪ್ರಕಾರ ಇನ್ನೊಂದು 5 ವರ್ಷ ಅಷ್ಟೇ ಸರ್ ಇದು. 5 ವರ್ಷ ಗಿಡ ಆಮೇಲೆ ಸ್ವಲ್ಪ ವೀಕ್ ಆಗ್ತೈತೆ. ಹೊಸ ಗಿಡ ಮಾಡ್ಕೊಳ್ಬೇಕು. ಅಂದಾಜು ಒಂದು 10 ವರ್ಷ ಮೇಲೆ ಆಗಿದೆ ಈಗ? ಆಗಿದೆ ಸರ್, ಫಸಲು ಬರಕ್ 10 ವರ್ಷ ಮೇಲೆ ಆಗಿದೆ. 10 ವರ್ಷ ಮೇಲೆ. ಸರ್ ನಾವು ಹೊಲ ಮಾಡ್ತಾ ಇದ್ವಿ ಸ್ಟಾರ್ಟಿಂಗ್ ಅಲ್ಲಿ. ಎಲ್ಲ ಬೇರೆ ಕಡೆ ನೋಡ್ಕೊಂಡ್ ಬಂದ್ವಿ, ಹೋಗ್ಬಿಟ್ಟು ಬೇರೆ ಕಡೆ ಎಲ್ಲ ಹೋಗಿ ನೋಡ್ಕೊಂಡ್ ಬಂದ್ವಿ. ಬೇರೆ ಕಡೆ ಈ ತಳಿ ಈ ರೀತಿ ಗೋಡಂಬಿ ಮಾಡಿದ್ರು. ಅವ್ರು ಚೆನ್ನಾಗಿ ಮಾಡಿದ್ವಿ. ಪರವಾಗಿಲ್ಲ, ಆಗ್ಬೋದು, ಲಾಭ ಬರುತ್ತೆ ಅಂತ ಹೇಳಿದ್ರು. ಒಂದು ಅನುಸರಣೆ ಮಾಡ್ಕೊಂಡು ಅವ್ರು ನೋಡ್ಕೊಂಡು ಅವ್ರ ಹತ್ರ ಸ್ವಲ್ಪ ಗೈಡೆನ್ಸ್ ತಗೊಂಡು, ಕೃಷಿ ಇಲಾಖೆ ಸ್ವಲ್ಪ ಗೈಡೆನ್ಸ್ ತಗೊಂಡು ನಾವು ಮತ್ತೆ ಈ ತಳಿನ ದಾಳಿಂಬೆ ಹಾಕಿದ್ದೀವಿ ಸರ್. ಈಗ ಅವರು ಈಗ ಗೈಡೆನ್ಸ್ ಕೃಷಿ ಇಲಾಖೆಯಿಂದ ನಿಮ್ಗೆ ಗೈಡೆನ್ಸ್ ಅವ್ರ ಪ್ರಕಾರ ಇಲ್ಲಿ ಚೆನ್ನಾಗಿ ಇಳುವರಿ ಬರುತ್ತೆ ಅಂತ ಹೇಳಿದ್ರು ನಿಮ್ಗೆ? ಸರ್ ಹೇಳಿದ್ರು, ಅವರು ಹೇಳಿದ್ರು ಸರ್ ಹೇಳಿದ್ರು. ಅಂದ್ರೆ ಈ ಕಡೆ ಕೆಲವು ಈ ವಾತಾವರಣದ ಬೆಳೆ ತುಂಬಾ ಕಷ್ಟ ಇದೆ. ಇಲ್ಲ ಸರ್, ನಮ್ಮ ವಾತಾವರಣಕ್ಕೆ ಇದು ಅಡ್ಜಸ್ಟ್ ಆಗ್ಬಿಟ್ಟಿದೆ ಈಗ. ಅಡ್ಜಸ್ಟ್ ಆಗಿದೆ, ತಳಿಗೆ ತೊಂದರೆ ಇಲ್ಲ. ಸೊ ವರ್ಷದ ಎಷ್ಟು ಸಲ ಗೊಬ್ಬರ ಕೊಡ್ತೀರಾ ಸರ್? ವರ್ಷಕ್ಕೊಂದೇ ಸರಿ ಗೊಬ್ಬರ ಕೊಡೋದು. ಯಾವ ಸರ್ ಹೆಚ್ಚಾಗಿ ಯಾವ್ದು ಕೊಡ್ತೀರಾ ಸರ್? ಅದೇ ಸರ್, ಹೊಂಗೆ ಹಿಂಡಿ, ಬೇವಿನ ಹಿಂಡಿ. ಸುತ್ತು ಬುಡ್ತು ಟ್ರೆಂಚ್ ಮಾಡ್ಬಿಟ್ಟು ಟ್ರೆಂಚ್ಗೆ ಹಾಕ್ತಿವಿ ಅಷ್ಟೇ. ವರ್ಷಕ್ಕೊಂದೇ ಸರಿ ಸರ್. ನೀರು ಸರ್ ಮಳೆ ಆಶ್ರಯಿತ ನೀರೇ. ಮಳೆ ಬಿದ್ರೆ ತೇವಾಂಶ ಅಷ್ಟೇನೆ. ನೀವು ಸಪರೇಟ್ ನೀರೇನು ಇಲ್ಲ, ಗಿಡ ಉಳಿದ್ರೆ ಮಾತ್ರ, ಗಿಡ ಬೆಳ್ಸಕ್ ಮಾತ್ರ ನೀರು ಬಿಟ್ಟಿದ್ವಿ ಅಷ್ಟೇನೆ. ಇಷ್ಟು ಗಿಡ ಆದ್ಮೇಲೆ ಸರ್ ನೀರಿನ ಸೀಟಿ ಕೇಳಲ್ಲ. ಮಳೆ ಆಶ್ರಯಿತವಾಗಿ ಅದೇ ಬೆಳ್ಕೊಂಡ್ ಬರ್ತೈತಿ. ಸುಮಾರು ಎಷ್ಟು ಎಕರೆ ಇದೆ ಸರ್ ನಿಮ್ಮ ಅಂದಾಜು? ಸರ್ ನಮ್ದು 1.5 ಎಕರೆ ಇದೆ. 1.5 ಎಕರೆ ಎಷ್ಟು ಗಿಡ ಇರ್ಬೋದು ಸರ್? ಸರ್ ನಮ್ದು ಇದು 75 ಗಿಡ ಇದೆ ಸರ್. 75 ಗಿಡ. 75 ಗಿಡದಲ್ಲಿ ಈಗ ಪ್ರತಿ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಹೇಗಿದೆ ಸರ್ ನಿಮ್ಮ ಇಳುವರಿ ಲಾಭ? ಇಲ್ಲ ಸರ್, ಈ ವರ್ಷ ಸ್ವಲ್ಪ ಕಡಿಮೆ ಇದೆ. ಸ್ವಲ್ಪ ಟೆಂಪರೇಚರ್ ಬಿಸಿ ಜಾಸ್ತಿ ಇತ್ತು ಈ ವರ್ಷ, ಮಳೆ ಇರ್ಲಿಲ್ಲ ಅಂತ ಕಾಯಿ ಗಿಡ ಫಸಲು ಬರಲಿಲ್ಲ ಈ ವರ್ಷ. ಅಂದ್ರೆ ಸರ್ ಬಿಸಿ ಆಗ್ ಬರಲ್ಲ? ಜಾಸ್ತಿ ಓವರ್ ಬಿಸಿ ಆದ್ರೆ ಕ್ರಾಪ್ ಬರಲ್ಲ ಸರ್ ಇದು. ಬಿಸಿ ಟೆಂಪರೇಚರ್ ಜಾಸ್ತಿ ಈ ವರ್ಷ ಆಕ್ಚುಲಿ.
ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಟೆಂಪರೇಚರ್ ಜಾಸ್ತಿ ಈ ವರ್ಷ. ಮುಂಗಾರು ಮಳೆ ಬೇಗ ಆಗಿಲ್ಲ ನಮ್ಗೆ, ಲೇಟಾಗಿ ಮಳೆ ಕಮೆನ್ಸ್ ಆಯ್ತು. ಸೊ ಅದರಿಂದ ಸ್ವಲ್ಪ ಎಫೆಕ್ಟ್ ಆಗಿದೆ ಸರ್, ಈ ಸರಿ ಎಫೆಕ್ಟ್ ಆಗಿದೆ. ಈ ಸರಿ ಅಂತ ಫಸಲು ಬರ್ಲಿಲ್ಲ. ಸರ್ ನಿಮ್ಮ ಪ್ರಕಾರ ಈಗ ಬೇರೆ ಎಲ್ಲಾ ಬೆಳೆಗೂ ಹೋಲಿಸ್ಕೊಂಡ್ರೆ ಈ ಬೆಳೆಗೂ ಬೇರೆ ಬೆಳೆಗೂ ಏನ್ ಸರ್ ಡಿಫ್ರೆನ್ಸ್? ಅಲ್ಲ ಸರ್, ಈ ಬೆಳೆ ಸ್ವಲ್ಪ ಕೆಲಸ ಕಡಿಮೆ, ಖರ್ಚು ಕಡಿಮೆ, ಬೆಳೆ ಆದಾಯ ಸ್ವಲ್ಪ ಇರೋದ್ರಲ್ಲಿ ಪರವಾಗಿಲ್ಲ. ಬೇರೆ ಬೆಳೆ ಹಾಕೊಂಡ್ರೆ ಸ್ವಲ್ಪ ರಿಸ್ಕ್ ತಗೊಂಡ್ ಕೆಲಸ ಮಾಡ್ಬೇಕು. ಸ್ವಲ್ಪ ಖಾಲಿ ಹೊಲ ಮಾಡೋ ಬದಲು ಗೋಡಂಬಿ ಮಾಡಿದ್ವಿ ಅಷ್ಟೇ. ಇದಕ್ಕೆ ಪ್ಲೇನ್ ಬಿಡೋ ಬದಲು ಜಮೀನ್ ಖಾಲಿ ಬಿಡೋ ಬದಲು ಒಂದ್ ಬೆಳೆ ಇರ್ಲಿ ಅಂತ ಮಾಡ್ಕೊಂಡಿದೀವಿ ಸರ್. ಈಗ ಖರ್ಚುಗಳು ಕಮ್ಮಿ, ರಿಸ್ಕ್ ಇರಲ್ಲ ಅಂತ ಹೇಳಿ ಮಾಡ್ಕೊಂಡಿದೀವಿ ಸರ್ ಅಷ್ಟೇ. ವರ್ಷಕ್ಕೊಂದ್ಸಲ ಆದಾಯ ಬರುತ್ತೆ, ಇನ್ಕಮ್ ಬರ್ತೈತಿ. ಮಾರ್ಕೆಟಿಂಗ್ ಸರ್ ಗೋಡಂಬಿ ಕೆಜಿಗೆಲ್ಲ ನಿಮ್ ಪ್ರಕಾರ? ಸರ್ ಈಗ ಬೀಜ ನಮ್ ಬೀಜ ಬಂದು 170 ರೂಪಾಯಿ ಇದೆ. 170. ಸುಮಾರು ಎಷ್ಟು ಕೆಜಿ ಬರ್ಬೋದು ಸರ್ ಅಂದಾಜು? ಲಾಸ್ಟ್ ಇಯರ್ ಪ್ರತಿ ವರ್ಷ ಡಿಫ್ರೆನ್ಸ್ ಇಲ್ಲ ಸರ್, ಮೊನ್ನೆ ಒಂದು 5-6 ಕ್ವಿಂಟಾಲ್ ಆಗಿತ್ತು. ಈ ವರ್ಷ ಕಡಿಮೆ ಆಗಿದೆ. ಈ ವರ್ಷ ಅಂತ ಕ್ರಾಪ್ ಬಂದಿಲ್ಲ. ಈ ವರ್ಷ ಎಲ್ಲ 3 ಕ್ವಿಂಟಾಲ್ ಆಗಿದೆ ಅಷ್ಟೇ. ಸ್ಟಾರ್ಟಿಂಗ್ ಅಲ್ಲಿ ಇಳುವರಿ ಕಡಿಮೆ ಬರ್ತೈತೆ, ಗಿಡ ಆದಂಗೆಲ್ಲ ಇಳುವರಿ ಜಾಸ್ತಿ ಬರ್ತೈತೆ. ಬಟ್ 3 ವರ್ಷದ ಈಚೆ ಮಾರ್ಕೆಟಿಂಗ್ ಚೆನ್ನಾಗಿದೆ, ರೇಟ್ ಇದೆ. ಮೊದ್ಲು ಅಂತ ರೇಟ್ ಇರ್ಲಿಲ್ಲ. ಮೊದ್ಲು 70 ರೂಪಾಯಿ, 80 ರೂಪಾಯಿ, 100 ರೂಪಾಯಿ ಬೀಜ. ಈ ಸ್ವಲ್ಪ ಜಾಸ್ತಿ ಆಗಿದೆ ಸರ್. ನೋಡಿ ಸರ್, ಗಿಡ ಇದು ಮತ್ತೆ ಚಿಗುರು ಬಿಟ್ಟು ಔಷಧಿ ಹೊಡೆದಾಗ ಮತ್ತೆ ಕ್ರಾಪ್ ಬರ್ತೈತೆ. ಎಲೆ ಎಲ್ಲ ಉದುರು ಬಿಡ್ತೈತೆ ಪೂರ್ತಿ. ಈಗ ಮತ್ತೆ ಔಷಧಿ ಹೊಡೆದಾಗ ಮತ್ತೆ ಹೊಸ ಚಿಗುರು ಬಂದು ಇದ್ರಲ್ಲಿ ಕ್ರಾಪ್ ಬರುತ್ತೆ. ನೋಡಿ ಈ ಗಿಡ ಇದೆಯಲ್ಲ, ಸುತ್ತು ಇದರಲ್ಲಿ ಫ್ರೆಂಚ್ ಸನಿಕೆಯಲ್ಲಿ ಹೊಡೆದ್ಬಿಟ್ಟು ಸುತ್ತ ಹೊಡಿತೀವಿ ಸರ್. ಸುತ್ತ ಹೊಡ್ಬಿಟ್ಟು ಮತ್ತೆ ಬೇಸಾಯ ಹಾಕ್ತಿವಿ. ಗೊಬ್ಬರ ಹಾಕ್ತಿವಿ. ಗೊಬ್ಬರ ಯಾವ ಗೊಬ್ಬರ ಕೊಡ್ತೀರಾ ಸರ್? ಅದೇ ಸರ್, ಬೇವಿನ ಹಿಂಡಿ, ಹೊಂಗೆ ಹಿಂಡಿ. ಈಗ ಕುರಿದು ಮತ್ತೆ ಹಸುದು ಗೊಬ್ಬರ ಇಲ್ಲ ಸರ್, ಅದು 2 ವರ್ಷಕ್ಕೊಂದ್ಸರಿ ಹಾಕ್ತಿವಿ ಅಷ್ಟೇ. ಅದನ್ನ ವರ್ಷಕ್ಕೊಂದ್ಸಲ 2 ವರ್ಷಕ್ಕೊಂದ್ಸರಿ ಒಟ್ಟಿಗೆ ಗೊಬ್ಬರ 2 ವರ್ಷಕ್ಕೊಂದ್ಸರಿ ಹಾಕ್ತಿವಿ ಅಷ್ಟೇ ಸರ್. ಅದು 2 ವರ್ಷಕ್ಕೊಂದ್ಸಲ. ಸರ್, ಇವಾಗ ರೈತರಿಗೆ ಯುವ ರೈತರು ಬೆಳಿಬೇಕಂದ್ರೆ ಅವ್ರಿಗೆ ಯಾವ ರೀತಿ ಮಾಹಿತಿ ಕೊಡ್ತೀರಾ ಸರ್ ನೀವು? ಸರ್, ಮಾಹಿತಿ ಇದೆ. ರೇಷ್ಮೆ ಇದು ಕೃಷಿ ಇಲಾಖೆಯಲ್ಲಿ ಮಾಹಿತಿ ಇದ್ರ ಬಗ್ಗೆ ಏನ್ ತೊಂದರೆ ಇಲ್ಲ. ಇಲ್ಲಿ ಕೋಲಾರ ಹತ್ರ ಕುರುಬರ ಫಾರಂ ಇದೆ, ಅಲ್ಲಿ ಹೋದ್ರೆ ಮಾಹಿತಿ ಕರೆಕ್ಟ್ ಇದೆ. ಯುವ ರೈತರು ಮಾಡಂಗಿದ್ರೆ ಮಾಡ್ಬೋದು. ಒಳ್ಳೆ ಆದಾಯ ಇದೆ, ಒಳ್ಳೆ ತಳಿ ಬಂದಿದೆ. ಈಗ ಒಳ್ಳೆ ವೆರೈಟಿ ಬಂದಿದೆ, ಒಳ್ಳೆ ಈಲ್ಡು ಬರ್ತೈತೆ, ಸಿಕ್ಕಾಪಟ್ಟೆ ಈಲ್ಡು ಬರ್ತೈತೆ. ಆರಾಮಾಗಿ ಮಾಡ್ಬೋದು ಸರ್. ಲಾಭ ಇದೆ, ಲಾಭಾಂಶ ಅಂತೂ ಇದೆ. ಈಗ ತೊಂದರೆ ಇಲ್ಲ ಸರ್, ಮಾಡ್ಕೊಬಹುದು. ಒಂದು ಪ್ರಶ್ನೆ ಹೇಳಿ ಸರ್. ಈಗ ಇದನ್ನ ನಾಟಿ ಮಾಡ್ಬೇಕಾರೆ, ಗಿಡನ ನಾಟಿ ಮಾಡ್ಬೇಕಾರೆ ಏನಾದ್ರು ಇಷ್ಟೇ ಅಡಿ ನೋಡ್ಬೇಕು? ಹೌದು ಸರ್, ಡಿಸ್ಟೆನ್ಸ್ ಇದೆ ಸರ್. ಎಷ್ಟು ಅಡಿ ಸರ್? ಸರ್, ಗಿಡದಿಂದ ಗಿಡಕ್ಕೆ 25 ಅಡಿ ಡಿಸ್ಟೆನ್ಸ್ ಇದೆ. ಯಾಕೆ ಸರ್? ಕಾರಣ ಯಾಕೆ ಬೇಕು ಅಂದ್ರೆ 25 ಅಡಿ ಬೇಕು. ಬೇಕು ಸರ್. 25 ಅಡಿ ಯಾಕೆ ಬೇಕು ಅಂದ್ರೆ ಸರ್, ಗಿಡ ಬೆಳೆದ್ಮೇಲೆ ಗ್ರೋತ್ ಆಗಿ ಬರ್ತೈತಿ. ಗಿಡ ಅಗಲ ಬರುತ್ತೆ, ರೆಂಬೆ ಹೊಂದ್ಕೊಂಡು ಟಚ್ ಆಗಬಾರ್ದು. ಗಾಳಿ ಬೆಳಕು ಚೆನ್ನಾಗಿ ಬೀಳಬೇಕು. ಗಾಳಿ ಬೆಳಕು ಚೆನ್ನಾಗಿ ಬಿದ್ದಾವಾಗ ಕ್ರಾಪ್ ಫಸಲು ಚೆನ್ನಾಗಿ ಬರ್ತೈತೆ. ಜಾಸ್ತಿ ಒಡಪಾಗ್ಬಿಟ್ರೆ ಫಸಲು ಬರಲ್ಲ. ಏನಾದ್ರು ಇದರಿಂದ ಅದಕ್ಕೆ ರೋಗ ಜಂಪ್ ಆಗೋ ಚಾನ್ಸಸ್ ಏನಾದ್ರು ಇದೆಯಾ? ಇಲ್ಲ ಸರ್, ಗಿಡದಿಂದ ಗಿಡಕ್ಕೆ ಚಾನ್ಸಸ್ ಇರಲ್ಲ. ಎಲ್ಲ ಗಿಡಕ್ಕೂ ಸ್ಪ್ರೇಯಿಂಗ್ ಮಾಡಿರ್ತೀವಿ, ಔಷಧಿ ಹೊಡಿತೀವಲ್ಲ, ಅದಕ್ಕೇನು ತೊಂದರೆ ಇರಲ್ಲ. ಎಲ್ಲ ಗಿಡಕ್ಕೂ ಒಂದೇ ಔಷಧಿ ಹೊಡಿದಿರ್ತೀವಿ. ನಿಮ್ ಪ್ರಕಾರ ಒಂದು ಮರದಲ್ಲಿ ಎಷ್ಟು ಇಳುವರಿ ಬರುತ್ತೆ ಸರ್? ಸರ್, ಒಂದು ಗಿಡಕ್ಕೆ ಗಿಡ ಬೆಳೆದಂಗೆಲ್ಲ ಒಂದು 20-25 ಕೆಜಿ ಬೆಳಿಬಹುದು ಸರ್. ಈಗ ಒಂದು ಗಿಡದಲ್ಲಿ 25 ಕೆಜಿ ಬೆಳಿಬಹುದು, ತೊಂದರೆ ಇಲ್ಲ ಸರ್. ಈಗ ಈ ಬೆಳೆ ಹಾಕಿದ್ರಲ್ಲ, ಬೆಳೆ ಕೆಳಗಡೆ ಇಷ್ಟು ಜಾಗ ಖಾಲಿ ಇದೆಯಲ್ಲ ಸರ್? ಸರಿ ಸರ್. ಅಲ್ಲಿ ಏನು ಬೆಳೆಯಕ್ಕಾಗಲ್ಲ ಸರ್? ಇಲ್ಲ ಸರ್, ಬೆಳೆಯಕ್ಕಾಗಲ್ಲ. ಗಿಡ ಒಂದಕ್ಕೊಂದು ಅಟ್ಕೊಂಡ್ಬಿಟ್ಟೈತೆ, ನೆಳ್ಳಿ ಬೀಳುತ್ತೆ, ನಳ್ಳು ಬರುತ್ತೆ. ಬೇರೆ ಬೆಳೆ ಏನು ಆಗಲ್ಲ ಸರ್ ಇದರಲ್ಲಿ. ಅಡಿಕೆ ಆತರ ಇಲ್ಲ ಸರ್, ಆ ತರ ಬೆಳೆಯಕ್ಕಾಗಲ್ಲ. ಸೆಂಟ್ರಲ್ ಬೇಕಾದ್ರೆ ಅಡಿಕೆ ಹಾಕಕ್ಕೆ ಅಡ್ಜಸ್ಟ್ಮೆಂಟ್ ಆಗಲ್ಲ. ಇದ್ರಲ್ಲಿ ಸುತ್ತಮುತ್ತ ಬೇರೆ ಇರುತ್ತೆ. ಬೇರೆ ಪೂರ್ತಿ ಬೈಲೆಲ್ಲ ಹೋಗ್ಬಿಟ್ಟಿದೆ. ಬೇರು ಫುಲ್ ಅಡ್ಕೊಂಡಿರುತ್ತೆ ಸರ್. ಬೇರೆ ಪೂರ್ತಿ ಅಡ್ಕೊಂಡಿರ್ತೈತಿ, ನೆಳ್ಳು ಬೀಳುತ್ತೆ. ಗಿಡ ಏನ್ ಬೇರೆ ಬೆಳೆಯಕ್ಕಾಗಲ್ಲ, ಬೇರೆ ಡೆವಲಪ್ ಆಗಲ್ಲ. ಮತ್ತೆ ಚೇಂಜ್ ಮಾಡ್ತಿದ್ರ ಸರ್ ಗಿಡನ? ಇದು ಚೇಂಜ್ ಮಾಡ್ತಾರೆ ಸರ್. ಚೇಂಜ್ ಮಾಡ್ಬಿಡ್ತೀರಿ ಈ ವರ್ಷ. ಬೇರೆ ಬೆಳೆ ಬೇರೆ ಇದೆ, ಸೇಮ್ ಗೋಡಂಬಿನ ಹಾಕ್ತೀರಾ? ಇಲ್ಲ ಸರ್, ಗೋಡಂಬಿನ ಚೇಂಜ್ ಮಾಡಿ ಗೋಡಂಬಿ ಹಾಕ್ತಿವಿ. ತಳಿ ಬೇರೆನಾ? ತಳಿ ಬೇರೆ ಹಾಕ್ತಿವಿ. ಗೋಡಂಬಿ ಈಗ ಹಾರ್ವೆಸ್ಟಿಂಗ್ ಟೈಮ್ ಅಲ್ಲಿ ಸರ್ ಆ ಕ್ಲೀನಿಂಗ್ ಎಲ್ಲ ಹೆಂಗೆ ಸರ್? ಸರ್, ನಾವು ಗಿಡದಲ್ಲಿ ಬಿಡಿಸ್ಬೇಕಾದ್ರೆ ಸೂಪಲ್ಲಿ ಹಣ್ಣು ಇರುತ್ತೆ, ಹಣ್ಣು ಇಲ್ಲೇ ಹಾಕ್ಬಿಡ್ತೀವಿ. ಆ ಬೀಜ ಮಾತ್ರ ಬಿಡಿಸ್ಕೊಂತೀವಿ. ಬೀಜ ಬಿಡಿಸ್ಕೊಂಡು ಬೀಜ ಒಂದು 4 ದಿನ ಬಿಸಿಲಿಗೆ ಹಾಕ್ತಿವಿ. ಕ್ಲೀನ್ ಆಗಿ ಅದು ಡ್ರೈ ಆಗ್ಬೇಕು. ಮೆತ್ತು ಇರುತ್ತೆ, ಡ್ರೈ ಆಗ್ಬೇಕು. ಬಿಸಿಲಿಗೆ ಕೊಡ್ತೀವಿ, ಬಿಸಿಲಲ್ಲಿ ಡ್ರೈ ಆಗ್ತೈತೆ. ಆಮೇಲೆ ಒಂದು ಚೀಲ ಹಾಕಿ ಚೀಲದಲ್ಲಿ ಮಡಕ್ ಬಿಡ್ತೀವಿ. ಮಾರ್ಕೆಟಿಂಗ್ ನೋಡ್ಕೊಂಡು ಮಾರ್ಕೆಟಿಂಗ್ ಯಾವಾಗ ಬರ್ತೈತೋ ಆ ಮಾರ್ಕೆಟಿಂಗ್ ಮಾಡ್ಕೊಂತೀವಿ. ಡ್ರೈ ಮಾಡ್ಕೊಂಡ್ರೆ ಏನ್ ತೊಂದರೆ ಆಗಲ್ಲ. ಯಾವಾಗ ಬೇಕಾದ್ರೆ ಮಾರ್ಕೆಟಿಂಗ್ ಮಾಡ್ಕೊಬಹುದು. ಅದೇ ಕೊಳ್ತೋಗಲ್ವಾ? ಇಲ್ಲ ಸರ್, ಏನಾಗಲ್ಲ. ಡ್ರೈ ಮಾಡಿದ್ರೆ ಏನಾಗುತ್ತೆ ಸರ್ ಅದು? ಅಲ್ಲ ಸರ್, ಡ್ರೈ ಮಾಡಿದ್ರೆ ಬೀಜ ಸೇಫ್ಟಿ ಆಗಿರ್ತೈತೆ. ಈಗ ಮಾರಕ್ ಹೋದ್ರೆ ಮಾರ್ಕೆಟಿಂಗ್ ಇರಲ್ಲ. ಇವಾಗ ಸ್ಟಾಕ್ ಮಾಡ್ತೀವಿ, ಅದಕ್ಕೋಸ್ಕರ ಡ್ರೈ ಮಾಡ್ತೀವಿ ಅಷ್ಟೇ. ಅದಕ್ಕೋಸ್ಕರ ಡ್ರೈ ಮಾಡ್ಲೇಬೇಕು. ಡ್ರೈ ಮಾಡ್ಲೇಬೇಕು ಸರ್. ಈಗ ಇವೆಲ್ಲ ಹೆಂಗೆ ಸರ್? ಈಗ ಕೀಳೋದೆಲ್ಲ ಹಣ್ಣು ಅದೇ ಗೊತ್ತಾಗುತ್ತೆ ಸರ್? ಹಣ್ಣು ಯಾವ ರೀತಿ ಗೊತ್ತಾಗುತ್ತೆ? ಅದು ಪೂರ್ತಿ ಹಣ್ಣಾಗ್ಬಿಡುತ್ತೆ, ಬೀಜ ದಪ್ಪ ಬಂದ್ಬಿಟ್ಟಿರ್ತದೆ. ಕೊನೆಯಲ್ಲಿ ಚುಪ್ಪಾಗಿರ್ತದೆ ಕಾಯಿ. ಅಲ್ಲಿಗೆ ಇದಾಗಿದೆ ಅಂತ ಲೆಕ್ಕ ಸಿಗ್ತೈತೆ. ಅವಾಗ ನೀವು ಅದನ್ನ ರೋಸ್ಟ್ ಮಾಡ್ತೀವಿ ಸರ್. ಹೌದು.